ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ನಗರ ವೈಟ್ಫೀಲ್ಡ್ ಡಿವಿಷನಲ್ಲಿರುವಂಥ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಕಳೆದ ತಿಂಗಳ ಜೂನ್ ಮಂತ್ನಲ್ಲಿ ಒಂದು UDRನ ನಾವು ರಿಜಿಸ್ಟರ್ ಮಾಡ್ತೀವಿ. ಅದರಲ್ಲಿ ಏನಂದರೆ ಒಂದು ಚಿಕ್ಕ ಮಗು ಅರೌಂಡ್ ಸುಮಾರು 11 ತಿಂಗಳದ ಗರ್ಲ್ ಬೇಬಿ ಅವರು ಮಂಚದ ಮೇಲೆ ಕೆಳಗಡೆ ಬಿದ್ದು ಇಂಜುರಿ ಆಗಿರುತ್ತದೆ. ಅದನ್ನು ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿದ್ದೀವಿ. ಆ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಬಂದಾಗ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದರ ನಂತರ ಪೊಲೀಸ್ ಸ್ಟೇಷನ್ಗೆ MLS ಬರುತ್ತೆ ಆ್ಯಂಡ್ ಅವರು ಮಗುದ ತಂದೆ ನಮಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಮಂಚದ ಮೇಲೆ ಕೆಳಗಡೆ ಬಿದ್ದಿದ್ದರ ಕಾರಣದಿಂದ ಇಂಜುರೀಸ್ ಆಗಿ ಅವರು ಡೆತ್ ಆಗಿದ್ದಾರೆ ಅಂತ. ಅದರ ಪ್ರಕಾರ UDRನ ರಿಜಿಸ್ಟರ್ ಮಾಡಿ ನಾವು ಫರ್ದರ್ ಇನ್ವೆಸ್ಟಿಗೇಷನ್ನ PSI ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ಸ್ ಮತ್ತು ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದು ಡೀಟೇಲ್ಡ್ ರಿಪೋರ್ಟ್ ಬಂದಾಗ ಸಸ್ಪೀಸಿಯಸ್ ಆಗಿರೋದು ಕಾರಣಕ್ಕೆ ಡೀಟೇಲ್ಡ್ ಎಂಕ್ವೈರಿ ಮಾಡಿ ಆ್ಯಂಡ್ ಅದರಲ್ಲಿ ಡೆತ್ ಕಾರಣ ಏನಂದರೆ ಇಂಟರ್ನಲ್ ಬೋನ್ಸ್ ಎಲ್ಲ ಫ್ರ್ಯಾಕ್ಚರ್, ರಿಬ್ಸ್ ಬೋನ್ಸ್ ಫ್ರ್ಯಾಕ್ಚರ್ ಆಗಿದ್ದು ಮತ್ತು ಹ್ಯಾಮರೇಜ್ ಆ್ಯಂಡ್ ಶಾಕ್ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್ ಫೇಲ್ಯೂರ್ ಅಂತ ಒಂದು ಕಾರಣನ ಕೊಡ್ತಾರೆ ಡೀಟೇಲ್ಡಿಂಗ್. ಆ್ಯಂಡ್ ಇದರಲ್ಲಿ ಇಂಟರ್ನಲ್ ಇಂಜುರೀಸ್ ಆಗೋದು ಕಾರಣ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ಇಮಿಡಿಯೇಟ್ಲಿ ಆ UDRನ PSI ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಆಧಾರದ ಮೇಲೆ ಮರ್ಡರ್ ಸೆಕ್ಷನ್ನಲ್ಲಿ FIRನು ಮಾಡಿದ್ದೀವಿ. ಅದೇ ತಿಂಗಳಲ್ಲಿ ಇಮಿಡಿಯೇಟ್ಲಿ ಅದರಲ್ಲಿ ಅಕ್ಯೂಸ್ಡ್ ಯಾರಿದ್ದಾರೆ ಅವರ ತಂದೆನ ನಾವು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಇದರಲ್ಲಿ ಅವತ್ತೊಂದು ದಿನ ಏನಾಗಿದೆ ಅಂದರೆ ಇನ್ಸಿಡೆಂಟ್ ಆಗಿದ್ದ ದಿನ ತಂದೆ ಮತ್ತು ತಾಯಿ ಅಂದರೆ ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರಿಗೂ ಒಂದು ವಿಚಾರದ ಬಗ್ಗೆ ಗಲಾಟೆ ನಡೀತಾ ಇದ್ದಾಗ ಮಗು ಅವ್ರ ಮಧ್ಯದಲ್ಲಿರೋದು, ಅವರು ಅಳ್ತಾ ಇರೋದು. ಆ ಟೈಮಲ್ಲಿ ತಂದೆ ಆ ಮಗುನ ತಗೊಂಡು ಹೈಟಿಂದ ಕೆಳಗಡೆ ಬಿಸಾಡುವಂಥದ್ದು ಒಂದು ಆ್ಯಕ್ಟಿವಿಟಿ ಆಗಿದೆ. ಸೊ ಆ ಇನ್ಸಿಡೆಂಟ್ ಆ ರೀತಿ ಆಗಿದ್ದರ ಕಾರಣಕ್ಕೆ ಅವ್ರಿಗೆ ಇಂಜುರೀಸ್ ಆಗೋದು ಮತ್ತು ಸ್ಕಿನ್ ಮೇಲೆ ಎಲ್ಲ ಅಬ್ರೇಷನ್ಸ್ ಆಗೋದು, ಇಂಟರ್ನಲ್ ಇಂಜುರೀಸ್ ಆಗೋದು ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕೆ ಆ ಕಾರಣದಿಂದ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸ್ ಗೊತ್ತಿದ್ದ ಮೇಲೆ ನಾವು FIR ಮಾಡಿ ಅರೆಸ್ಟ್ನು ಮಾಡಿದ್ದೀವಿ ಈಗಾಗಲೇ. ಆ್ಯಂಡ್ ಅದರಲ್ಲಿ ಇಬ್ಬರೂ ಅಕ್ಯೂಸ್ಡ್ ಸೇರಿಸಿದ್ದೀವಿ, ತಂದೆ ಮತ್ತು ತಾಯಿ ಇಬ್ಬರೂ. ಈಗಾಗಲೇ ತಂದೆ ಅರೆಸ್ಟ್ ಆಗಿದ್ದಾರೆ. ತಾಯಿದು ರೋಲ್ ಏನು ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದು ಫರ್ದರ್ ಅಕಾರ್ಡಿಂಗ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ಸ್ಪೆಕ್ಟರ್ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಆ್ಯಕ್ಷನ್ ತಗೊಳ್ತಾರೆ. ಸೊ ಇದರಲ್ಲಿ ಈ ಮಧ್ಯದಲ್ಲಿ ಪೊಲೀಸ್ ಅವರು ಏನಾದರೂ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದರೆ, ಫೋರ್ಸ್ಫುಲ್ ಆಗಿ ಕನ್ವರ್ಟ್ ಮಾಡಿದರೆ ಅಂಥದ್ದು ಯಾವುದೂ ಇಲ್ಲ. ಎಲ್ಲ ಸೈಂಟಿಫಿಕ್ ಪ್ರೂಫ್ಸ್ಗಳು ಇದಕ್ಕೆ ಇದೆ. ಆ್ಯಂಡ್ ಮತ್ತು ಸೀನ್ ಆಫ್ ಕ್ರೈಮ್ಸ್ ಡೀಟೇಲ್ಡ್ ಅನಾಲಿಸಿಸ್ ಮಾಡಲಾಗಿದೆ. ಮತ್ತು ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗಾಗಲೇ ಹೇಳಿದಂಗೆ ಸೈಂಟಿಫಿಕ್ ರಿಪೋರ್ಟ್ಸ್ ಏನಿದೆ ಅದು ಡೀಟೇಲ್ಡ್ ಎವಿಡೆನ್ಸಸ್ ಮೂಲಕ ಮತ್ತು ಸೀನ್ ಆಫ್ ಕ್ರೈಮ್ ಅನಾಲಿಸಿಸ್ ಮೂಲಕ ಆ ಸಿಚುವೇಷನ್ನ ರೀಕನ್ಸ್ಟ್ರಕ್ಷನ್ ಮಾಡಿ ಅದನ್ನು ಪ್ರೈಮಾ ಫೇಸಿ ಈ ರೀತಿ ಆಗಿದೆ ಅಂತ ಕನ್ಫರ್ಮೇಷನ್ ಆಗಿದ ಮೇಲೆ ಅವ್ರನ್ನೂ ಅರೆಸ್ಟ್ ಮಾಡಲಾಗಿದೆ. ಅದು ಬಿಟ್ಟು ಬೇರೆ ಪೊಲೀಸ್ ಆಫೀಸರ್ಸ್ ಆಗಲಿ ಬೇರೆ ಏನಾದರೂ ಅದರಲ್ಲಿ ನೆಗ್ಲಿಜೆನ್ಸ್ ಇದ್ದರೆ ಡೆಫಿನೆಟ್ಲಿ ವಿಲ್ ಟೇಕ್ ಆ್ಯಕ್ಷನ್ ಆನ್ ದೆಮ್, ಆ್ಯಕ್ಷನ್ ತಗೊಳ್ತೀವಿ. ಬಟ್ ಸದ್ಯಕ್ಕೆ ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರು ಏನೇ ರೂಲ್ ಇದ್ರೂ ಅವರು ತಾಯಿ ಇದರಲ್ಲಿ ಭಾಗಿಯಾಗಿದ್ದರೆ ಡೆಫಿನೆಟ್ಲಿ ಅವರು ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಇಲ್ಲ ಅಂದರೆ ಅದನ್ನ ಪ್ರಕಾರ ಅಕಾರ್ಡಿಂಗ್ಲಿ ವಿಲ್ ಟೇಕ್ ಆ್ಯಕ್ಷನ್. ಸೊ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಯಾರು ನಮ್ಮ ಇನ್ಸ್ಪೆಕ್ಟರ್ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಥ್ಯಾಂಕ್ ಯು.